ಕಚ್ಚಾಟದಿಂದ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವುದನ್ನು ನಾವು ನೋಡಿದ್ದೇವೆ. 2-3 ದಿನಗಳಿಂದ ನಡೀತಾ ಇರ್ತಕ್ಕಂಥ ಘಟನಾವಳಿಗಳು, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತೇಳಿ ಆ ಪಕ್ಷದ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ ನಂತರದಲ್ಲಿ ಮುಂದೆ ಏನೇನು ಬೆಳವಣಿಗೆಗಳು ಆಗ್ತವೆ ಯಾರೂ ಕೂಡ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ನನಗನ್ನಿಸ್ತದೆ ಮುಖ್ಯಮಂತ್ರಿಗಳು ಇಂದು ಅಥವಾ ನಾಳೆ ರಾಜೀನಾಮೆ ಕೊಟ್ಟ ನಂತರದಲ್ಲೂ ಸಹ ಯಾರು ಮುಖ್ಯಮಂತ್ರಿ ಆಗಬೇಕು ಇದು ಗೊಂದಲಗಳು ಇನ್ನೂ ಕೂಡ ಮುಂದುವರಿತದೆ. ಅಷ್ಟು ಬೇಗ ಇದಕ್ಕೆ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅನ್ನೋದು ನನಗಂತೂ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಆಡಳಿತ ಪಕ್ಷದ ಆಂತರಿಕ ಕಚ್ಚಾಟದ ಪರಿಣಾಮ ರಾಜ್ಯ ಅಂತೂ ಈ ಕಾಂಗ್ರೆಸ್ ಪಕ್ಷದ ಆಡಳಿತದಿಂದ ಕಳೆದ 3 ವರ್ಷ ಆಡಳಿತ ವೈಖರಿ ಹೇಗಿದೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಆರ್ಥಿಕವಾಗಿ, ಆಡಳಿತಾತ್ಮಕವಾಗಿ ಎರಡೂ ದೃಷ್ಟಿಯಿಂದ ಕೂಡ ಸಂಪೂರ್ಣ ನೆಲಕಚ್ಚಿರುವಂತೆ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಪಾಲಿಗೆ ಶಾಪವಾಗಿ ಪರಿಣಾಮ ಆಗಿದೆ. ಮುಖ್ಯಮಂತ್ರಿಗಳು ರಾಜ್ಯಪಾಲರ ಸಮಯವನ್ನು ಕೇಳಿದ್ದೇ ಆಗಿದ್ದರೆ ಮುಖ್ಯಮಂತ್ರಿಗಳ ಟಿಪಿಯಲ್ಲಿ ಉಲ್ಲೇಖ ಆಗ್ತಾ ಇತ್ತು. ಬಹುಶಃ ನಿನ್ನೆ ಮುಖ್ಯಮಂತ್ರಿಗಳ ಟಿಪಿಯನ್ನು ನೋಡಿದ್ರೆ ರಾಜ್ಯಪಾಲರ ಭೇಟಿ ಬಗ್ಗೆ ಉಲ್ಲೇಖ ಆಗಿಲ್ಲ. ಎರಡನೇದು, ರಾಜ್ಯಪಾಲರು ಎಲ್ಲಿದ್ದಾರೆ, ಬಾಂಬೆ ಹೋಗಿದ್ದಾರೆ, ನೀವೇನು ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾನು ಆಡಳಿತ ಪಕ್ಷ ಕಾಂಗ್ರೆಸ್ಗೆ 138 ಶಾಸಕರ ಬೆಂಬಲ ಇದೆ, ಬಹುಮತ ಇದೆ, ಸ್ಪಷ್ಟ ಬಹುಮತ ಇದೆ. ಇದರಲ್ಲಿ ನಾವೇನು ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇದೆ? ಬಿಜೆಪಿ ಏನು ಮಾಡೋದಕ್ಕೆ ಸಾಧ್ಯ ಇದೆ? ನಾವು ಅಪೇಕ್ಷೆ ಪಡುವಂಥದ್ದು ಕೂಡ ರಾಜ್ಯದ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ವಿರೋಧ ಪಕ್ಷದಲ್ಲಿ ಕೂರ್ತಿದ್ದೇವೆ, ವಿರೋಧ ಪಕ್ಷ ಸ್ಥಾನದಲ್ಲಿದ್ದು ಆ ಸ್ಥಾನವನ್ನು ತುಂಬುವಂಥ ಕೆಲಸ ಮಾಡ್ತಾ ಇದ್ದೇವೆ. ಅವರು ಆಡಳಿತ ಕೆಲಸವನ್ನು ಅವ್ರು ಮಾಡಲಿ, ನಾವು ಇದರಲ್ಲಿ ಮೂಗು ತೋರಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದು.